ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಇಷ್ಟ ಆಗುವಂತಹ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಇದನ್ನು ಬೆಲ್ಲ ಹಾಕಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಈಸಿ. ಮತ್ತು ಈ ಬೇಸಿಗೆ ಕಾಲಕ್ಕೆ ತುಂಬ ಈಸಿಯಾಗಿ ಮನೇಲೇ ಐಸ್ ಕ್ರೀಮ್ನ ಮಕ್ಳಿಗೂ ಕೂಡ ಮಾಡಿಕೊಟ್ರೆ ಸ್ಟೋರ್ ಮಾಡಿ ಯಾವಾಗ ಬೇಕಾದರೂ ತಿನ್ಬೋದು ಐಸ್ ಕ್ರೀಮ್ನ. ಇವಾಗ ಐಸ್ ಕ್ರೀಮು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇವಾಗ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಅರ್ಧ ಲೀಟ್ರು ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿರೋದು. ನೀವು ಯಾವ ಹಾಲಾದ್ರೂ ಯೂಸ್ ಮಾಡ್ಬೋದು, ಅಂದರೆ ಹಾಲು ಸ್ವಲ್ಪ ಗಟ್ಟಿ ಇರೋ ಅಂಥ ಹಾಲಲ್ಲಿ ಐಸ್ ಕ್ರೀಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಅರ್ಧ ಲೀಟ್ರು ಹಾಲು ಪೂರ್ತಿ ಹಾಕೋತಾ ಇದ್ದೀನಿ. ಈ ಹಾಲು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಇವಾಗ ಬಿಸಿ ಆಗಬೇಕು. ಅಂದರೆ ಅದು ಕೆನೆ ಬರೋವರೆಗೂ ನಾವು ಕುದಿಸ್ಕೋಬೇಕು. ನಾವೇನು ಅರ್ಧ ಲೀಟ್ರು ಹಾಲು ಹಾಕ್ಕೊಂಡಿದ್ದೀವೋ ಅದು 1/4 ಲೀಟ್ರು ಬರೋವರೆಗೂ ನಾವು ಕುದಿಸ್ಬೇಕು ಚೆನ್ನಾಗಿ. ಈ ಸೈಡಲ್ಲೆಲ್ಲ ಏನು ಕೆನೆ ಅಂಟ್ಕೊಂಡಿರುತ್ತೋ ಅದೆಲ್ಲ ನಾವು ಈ ರೀತಿ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು. ಹಾಲು ಕಾಯ್ತಾ ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಅವಾಗ ಗಟ್ಟಿ ಬರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ. ಅರ್ಧ ಲೀಟ್ರು ಹೋಗಿ 1/4 ಲೀಟ್ರು ಬರೋವರೆಗೂ ನಾವು ಚೆನ್ನಾಗಿ ಈ ಥರ 15ರಿಂದ 20 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಹಾಲನ್ನ. ನೋಡಿ, ಈ ಥರ ನಾವು ತಿರುಗಿಸ್ಕೊಂಡು ಸೈಡಲ್ಲೆಲ್ಲ ಕೆನೆ ಏನಾದರೂ ಅಂಟ್ಕೊಂಡಿದ್ರೆ ಈ ಥರ ಎಲ್ಲ ಸೈಡಲ್ಲಿ ತಕ್ಕೊಂಡು ನೀಟಾಗಿ ಕಾಯಿಸ್ಕೋಬೇಕು. ಇವಾಗ ಹಾಲು ಸ್ವಲ್ಪ ಕಾಯ್ತಾ ಇರಲಿ, ಕಮ್ಮಿ ಉರಿ ಇಟ್ಕೊಂಡು ಕಾಯಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾವು ಈ ಗೋಡಂಬಿ, ನಾನು 15 ಗೋಡಂಬಿ ತೊಗೊಂಡಿದ್ದೀನಿ, ಒಂದು 6 ಬಾದಾಮಿ ತೊಗೊಂಡಿದ್ದೀನಿ. 1 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಇದನ್ನು ಸಿಪ್ಪೆ ತೆಗಿಬೇಕು ಬಾದಾಮಿದು. ಬೇಕಾದ್ರೆ ನೀವು ಹಾಲಲ್ಲೂ ಕೂಡ ನೆನೆ ಹಾಕ್ಬೋದು, ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ. ಇವಾಗ ಇದನ್ನು ಒಂದು ಚಿಕ್ಕ ಜಾರ್ ತೊಗೊಂಡು ಈ ನಾವೇನು ಗೋಡಂಬಿನ ನೆನೆ ಹಾಕಿದ್ವೋ ಬಾದಾಮಿ ಗೋಡಂಬಿ ಎರಡೂ ಅದೇ ನೀರನ್ನ ಹಾಕ್ಕೊಂಡು ಎಷ್ಟು ನೈಸ್ಗೆ ಎಷ್ಟಾಗುತ್ತೋ ಅಷ್ಟು ನೈಸ್ಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಿ ನೋಡಿ ಕಮ್ಮಿ ಆಗಿದೆ ಹಾಲು. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಗೋಡಂಬಿ ಮತ್ತು ಬಾದಾಮಿ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಒಂದು 7-8 ನಿಮಿಷನಾದ್ರೂ ಈ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕುದಿಸ್ತಾ ಇದ್ದರೆ ಅದು ಯಾವ ಥರ ಗಟ್ಟಿ ಬರುತ್ತೆ ಅಂತ ನೋಡಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ನಿಮಗೇನಾದರೂ ಕಲರ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಹಾಕಿಲ್ಲ. ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಹಾಲು ಕೂಡ ತಣ್ಣಗಾಗಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಈ ಪಾಯಸ ಎಲ್ಲ ಒಂದು ಸ್ವಲ್ಪ ಮಾಡಿದಾಗ ಈ ಥರ ಗಟ್ಟಿ ಆಗುತ್ತಲ್ಲ, ಆ ಥರ ಬರುತ್ತೆ. ಯಾಕಂದರೆ ಬಾದಾಮಿನೂ ಗೋಡಂಬಿನೂ ರುಬ್ಬಿ ಹಾಕಿರ್ತೀವಲ್ಲ, ಅದರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ಥರ ಇವಾಗ ತಣ್ಣಗಾಗಿದೆ ಇದು. ನಾನು ಒಂದು ದೊಡ್ಡ ಜಾರ್ ತೊಗೊಂಡಿದ್ದೀನಿ. ನೀವು ಚಿಕ್ಕ ಜಾರ್ ಆದರೆ 2 ಸಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಜಾರ್ಗೆ ಒಂದೇ ಸಲ ಹಾಕೋತಾ ಇದ್ದೀನಿ. ಇವಾಗ ಹಾಲನ್ನು ಬಾದಾಮಿ ಮತ್ತು ಗೋಡಂಬಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಸಿಪ್ಪೆ ಸಮೇತ ಹಾಕೋಕ್ಕೆ ಹೋಗಬೇಡಿ, ಅದು ಸವಿಯಲ್ಲ. ಇಲ್ಲಿ ಒಂದು 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಅದು ನೊರೆ ಬರೋ ಥರ ನಾವು ನೀಟಾಗಿ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ನೊರೆ ಬಂದರೆ ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ. ಇವಾಗ ನಾನು ಒಂದು ಪ್ಲ್ಯಾಸ್ಟಿಕ್ ಬಾಕ್ಸ್ ತೊಗೊಂಡು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವುದು ಗಾಜಿನ ಬಾಕ್ಸ್ ಇರುತ್ತೋ ಇಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸ್ ಇರುತ್ತೋ ಯಾವುದಕ್ಕಾದರೂ ಹಾಕ್ಕೋಬೋದು. ಈ ಸ್ಟೀಲ್ ಬಾಕ್ಸ್ಗಳ್ಗೆ ಹಾಕ್ಕೋಬಾರ್ದು. ಇವಾಗ ನಾನು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳ್ನ ಹಾಕ್ತಾಯಿದ್ದೀನಿ. ಅಂದರೆ ಗೋಡಂಬಿ ಬಾದಾಮಿ ಎರಡೂ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ಮೇಲೆ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತಲ್ಲ ಅಂತ ಈ ಥರ ಸ್ವಲ್ಪ ದಪ್ಪ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮೇಲೊಂದು ಕವರ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಸಿಲ್ವರ್ ಕವರ್ ಇದ್ದರೆ ಹಾಕ್ಕೊಳ್ಳಿ. ನಾನು ಈ ಥರ ಕವರ್ ಹಾಕಿ ಐಸ್ ಕ್ರೀಮ್ನ ಇಡ್ತಾಯಿದ್ದೀನಿ. ಇದು 8ರಿಂದ 10 ಗಂಟೆಗಳ ಕಾಲ ಇಡಬೇಕು ಫ್ರಿಡ್ಜಲ್ಲಿ. ನೋಡಿ, ಇವಾಗ ನಾನು 8ರಿಂದ 10 ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮು ಕೂಡ ತುಂಬಾ ಚೆನ್ನಾಗಿ ಬಂದಿದೆ.
ನೀವು ಒಂದ್ಸಲಿ ಈ ವಿಧಾನದಲ್ಲಿ ಐಸ್ ಕ್ರೀಮ್ನ ಮಾಡಿ ನೋಡಿ, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಐಸ್ ಕ್ರೀಮು. ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿದ್ರಲ್ಲ ಐಸ್ ಕ್ರೀಮ್ನ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ಯೂಸ್ ಮಾಡಿಲ್ಲ. ಮತ್ತು ಯಾರ್ಯಾರು ಸಕ್ಕರೆ ತಿನ್ನಲ್ವೋ ಅಂಥವ್ರಿಗೆ ಬೆಲ್ಲ ಹಾಕಿ ಐಸ್ ಕ್ರೀಮ್ನ ಮಾಡಿ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಾಕ್ಸ್ನ ಉಲ್ಟಾ ಮಾಡಿಬಿಟ್ಟು ಐಸ್ ಕ್ರೀಮ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಐಸ್ ಕ್ರೀಮ್ನ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲಿ, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಐಸ್ ಕ್ರೀಮ್ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.